ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ನಿನ್ನೆ ಸೋಮವಾರ ಸೆಪ್ಟೆಂಬರ್ 1ನೇ ತಾರೀಕು ಮಾರ್ಕೆಟ್ ಅಲ್ಲಿ ಏನೇನಾಗಿದೆ? ನಿಫ್ಟಿ 50 198 ಪಾಯಿಂಟ್ ಪಾಸಿಟಿವ್, ನಿಫ್ಟಿ ಬ್ಯಾಂಕ್ 346 ಪಾಯಿಂಟ್ ಪಾಸಿಟಿವ್, ಸೆನ್ಸೆಕ್ಸ್ 554 ಪಾಯಿಂಟ್ಸ್ ಪಾಸಿಟಿವ್ ಆಗಿದೆ. ಸೊ ಮೂರು ಮೊದಲ ಇಂಡಿಸಸ್ ಪಾಸಿಟಿವ್ ಆಗಿರೋದು ಬುಲಿಶ್ನೆಸ್. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಅಂದರೆ ಫಿಯರ್ ಇಂಡೆಕ್ಸ್, ಇದು ನೆಗೆಟಿವ್ ಆಗಿದೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಫಿಯರ್ ಕಮ್ಮಿ ಆಗಿದೆ ಅಂತ ಅನ್ಬಿಟ್ಟು, ಭಯ ಕಮ್ಮಿ ಆಗಿದೆ ಅಂತ ಅನ್ಬಿಟ್ಟು, ಹಾಗಾಗಿ ಮಾರ್ಕೆಟ್ ಬುಲಿಶ್ ಆಗ್ಬೋದು ಅಂತ. ಸೊ ಇಂಡಿಯಾ ವಿಕ್ಸ್ ಇವತ್ತಿಗೆ -3.91% ಮೈನಸ್ ಚೇಂಜಸ್ ಆಗಿದೆ. ಸೊ ಇದು ಮಾರ್ಕೆಟ್ಗೆ ಬುಲಿಶ್ನೆಸ್ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದೆ. ನಂತರದಲ್ಲಿ ಕ್ರೂಡ್ ಆಯಿಲ್ ಸೆಪ್ಟೆಂಬರ್ ಫ್ಯೂಚರ್ ಅಬ್ಸರ್ವ್ ಮಾಡಿ. ಕಮೋಡಿಟಿ ಮಾರ್ಕೆಟ್ ಅಲ್ಲಿ ಕ್ರೂಡ್ ಆಯಿಲ್ 6500 ಲೆವೆಲ್ಸ್ ಇಂದ ಕಮ್ಮಿ ರನ್ ಆಗ್ತಾ ಇದೆ. ಆ ಲೆವೆಲ್ ಇಂದ ಕಮ್ಮಿ ರನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮಾರ್ಕೆಟ್ ಒಂದು ಬುಲಿಶ್ನೆಸ್. ಸೊ 5703 ಇದು ಮಾರ್ಕೆಟ್ಗೆ ಬುಲಿಶ್ನೆಸ್ ಆಗುವ ಚಾನ್ಸಸ್ ಇದೆ. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ನ ನೋಡಿ. ನಾವು ನಿನ್ನೆ ಹೇಳ್ತಾ ಇದ್ವಿ ನಿಫ್ಟಿ 50 ಒಂದು ಸ್ಟ್ರಾಂಗ್ ರಿವರ್ಸಲ್ ಬರೋ ಚಾನ್ಸಸ್ ಇದೆ. 24,500 ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್. 24,500 ಝೋನ್ ಮೇಲೆ ಕ್ಲೋಸ್ ಆದರೆ ಮಾರ್ಕೆಟ್ ಒಂದು ಸ್ಟಾರ್ಟಿಂಗ್ ಅಲ್ಲೇ ಒಂದು ಬುಲಿಶ್ ರ್ಯಾಲಿನ ನೋಡಬಹುದು ಅಂತ ನಾನು ನಿನ್ನೆ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ. ನೋಡಿ, ಫಸ್ಟ್ ಕ್ಯಾಂಡಲ್ 24,500 ಮೇಲೆ ಕ್ಲೋಸ್ ಆಗಿದ್ದು ನಮಗೆ ಒಂದು ಸ್ಟ್ರಾಂಗ್ ಬುಲಿಶ್ನೆಸ್ ನ ಕೊಡ್ತು. ಅಲ್ಲಿಂದ ನೋಡಿ 24,500 ಕೆಳಗಡೆ ಕ್ಲೋಸೇ ಆಗ್ಲಿಲ್ಲ. ಮಾರ್ಕೆಟ್ ಸ್ಟ್ರಾಂಗ್ ಆಗಿ ರ್ಯಾಲಿ ಮಾಡಿ 24,600 ಮೇಲೆ ಕ್ಲೋಸ್ ಮಾಡಿರೋದನ್ನ ನೀವು ನೋಡ್ಬೋದು. ಸೊ ಇದು ನಾವು ಮಾಡುವ ಪ್ರೆಡಿಕ್ಷನ್ಸ್. ಸೊ ಇದರಿಂದ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸೆಟಪ್ಸ್ ಗಳು ಯೂಸ್ ಮಾಡಿಕೊಂಡು ನಾವು ಒಳ್ಳೆ ಲಾಭನ ಮಾಡ್ಕೋಬಹುದು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಾ ಇರ್ತೀವಿ. ನಂತರದಲ್ಲಿ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಿ, ನಿಫ್ಟಿ ಬ್ಯಾಂಕ್ ಅಲ್ಲೂ ಕೂಡ ಒಂದು ಸ್ಟ್ರಾಂಗ್ ಫಸ್ಟ್ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿ ನಂತರದಲ್ಲಿ ಒಂದು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಬುಲಿಶ್ ಆಗಿದೆ. ನಂತರದಲ್ಲಿ ಸೆಕ್ಟರಲ್ ಡೇಟಾ ನೋಡಿ. ಸೊ ನಿಫ್ಟಿ IT ಪಾಸಿಟಿವ್ ಆಗಿದೆ, ನಿಫ್ಟಿ ಬ್ಯಾಂಕ್ ಪಾಸಿಟಿವ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್ ಆಗಿದೆ, ಆಟೋ ಸೆಕ್ಟರ್ ಕೂಡ ಪಾಸಿಟಿವ್ ಆಗಿದೆ ಮತ್ತು ಮೆಟಲ್ ಸೆಕ್ಟರ್ ಪಾಸಿಟಿವ್ ಆಗಿದೆ. ಸೊ ನಾವು ನೋಡೋ ನಿಫ್ಟಿಯಲ್ಲಿ ನೋಡುವ 5 ಮೇಜರ್ ಸೆಕ್ಟರ್ ಗಳು ಪಾಸಿಟಿವ್ ಆಗಿರೋದು ಮಾರ್ಕೆಟ್ಗೆ ಬುಲಿಶ್ನೆಸ್ ನ ಹೇಳ್ತಾ ಇದೆ. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋದಲ್ಲಿ ನೋಡಿ, ಅಡ್ವಾನ್ಸ್ ಸೆಂಟಿಮೆಂಟ್ ಜಾಸ್ತಿ ಇದೆ. ಸೊ ಬುಲಿಶ್ ಡೇಟಾ. ನಂತರದಲ್ಲಿ ನಿಫ್ಟಿ 50 ನೋಡಿ 42 ಪಾಸಿಟಿವ್ ಆಗಿದೆ, ಬುಲ್ಲಿಶ್ ಆಗಿದೆ. ನಿಫ್ಟಿ ಬ್ಯಾಂಕ್ ಅಲ್ಲಿ 11 ಕಂಪನಿಗಳು ಪಾಸಿಟಿವ್ ಆಗಿದೆ, ಅದು ಕೂಡ ಬುಲ್ಲಿಶ್ ಡೇಟಾನ ಹೇಳ್ತಾ ಇದೆ. ನಂತರದಲ್ಲಿ ಆಪ್ಷನ್ ಚೈನ್ ನೋಡೋಣ. ನೋಡಿ, ಆಪ್ಷನ್ ಚೈನ್ ಇವತ್ತು ಎಕ್ಸ್ಪೈರಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಮಂಗಳವಾರ ಹೊಸದಾಗಿ ನಿಫ್ಟಿ ಮಂಗಳವಾರ ಎಕ್ಸ್ಪೈರಿ ಮಾಡಿದ್ದಾರೆ. ಸೊ 2ನೇ ತಾರೀಕು ಸೆಪ್ಟೆಂಬರ್ 2025 ಇದು ಮೊದಲ ಎಕ್ಸ್ಪೈರಿ ಆಗಿರುತ್ತೆ ಮಂಗಳವಾರದಂದು. ಸೊ ಇಲ್ಲಿ ನೀವು ಡೇಟಾನ ನೋಡೋದಾದ್ರೆ ನೋಡಿ, ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ 24,800 ನಂತರದಲ್ಲಿ ಸೆಲ್ ಆಗಿರೋದನ್ನ ನೋಡಬಹುದು. ಸೊ ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಇನ್ ದ ಮನಿ ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಸೆಲ್ ಆಗಿರೋದನ್ನ ನೀವು ನೋಡಬಹುದು. ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇಲ್ಲಿ ಡೇಟಾ ನಮಗೆ ಕಂಪ್ಲೀಟ್ ಆಗಿ ಬುಲಿಶ್ ಕನ್ಸಾಲಿಡೇಷನ್ ನ ತೋರಿಸ್ತಾ ಇದೆ. ನಂತರದಲ್ಲಿ PCR ರೇಷಿಯೋನ ಅಬ್ಸರ್ವ್ ಮಾಡಿ. PCR ರೇಷಿಯೋ 1.2 1.3 ಇದೆ. ಸೊ ಇದು ಇನ್ನು ನ್ಯೂಟ್ರಲ್ ಡೇಟಾ ಅಂತ ಹೇಳ್ಬೋದು. ಸೊ ಏನಾದ್ರು 1.5 ಮೇಲ್ಗಡೆ ಹೋದ್ರೆ ಓವರ್ ಬಾಟ್ ಝೋನ್ ಅಂತ ಹೇಳ್ತೀವಿ, ಅಲ್ಲಿಂದ ಒಂದು ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀವಿ. ಸೊ ಇವತ್ತಿಗೆ ಡೇಟಾದಲ್ಲಿ ಹೆಚ್ಚು ಬದಲಾವಣೆ ಆಗಿರೋ ಸ್ಟ್ರೈಕ್ ಪ್ರೈಸ್ ಗಳನ್ನ ನೋಡಿ. 24,600 ಈ ಝೋನ್ ನೋಡಿ, ಈ ಝೋನ್ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋಕ್ಕೋಸ್ಕರ ಅಂತ ಸಿದ್ಧತೆಗೊಳ್ತಾ ಇದೆ. 24,500 ಕೂಡ ಹೆಚ್ಚು ಬದಲಾವಣೆ ಆಗಿರೋ ಸ್ಟ್ರೈಕ್ ಪ್ರೈಸ್ ನ ನೀವು ನೋಡಬಹುದು. ಸೊ ಇಲ್ಲೂ ಕೂಡ ಪುಟ್ ಸೆಲ್ಲರ್ಸ್ ಹೆಚ್ಚಿಗೆ ಆಡ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಈ 24,500 24,600 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ ರೆಸಿಸ್ಟೆನ್ಸ್ ಝೋನ್ ಆಗಿ ನಮಗೆ 24,800 ಕೆಲಸ ಮಾಡುವ ಚಾನ್ಸಸ್ ಇದೆ. 24,800 ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ಸೊ ಇವತ್ತಿನ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಸ್ ಪರ್ ಆಪ್ಷನ್ ಚೈನ್ ಅಂತ ಹೇಳಿದ್ರೆ 24,500 ಮತ್ತು 24,600 ಸಪೋರ್ಟ್ ಝೋನ್ ಆದ್ರೆ 24,800 ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ನಂತರದಲ್ಲಿ FIDA ಆಕ್ಟಿವಿಟಿ ನೋಡಿ, 1ನೇ ತಾರೀಕು ಸೆಪ್ಟೆಂಬರ್ 2025 ನೀವು ಅಬ್ಸರ್ವ್ ಮಾಡಿದ್ರೆ FIIs 1,429 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ಕ್ಯಾಶ್ ಮಾರ್ಕೆಟ್ ಅಲ್ಲಿ 4,344 ಕೋಟಿಯಷ್ಟು DIs ಬೈ ಮಾಡಿದ್ದಾರೆ. ಸೊ ಇದು ಇನ್ನು 2,900 ಕೋಟಿಯಷ್ಟು ನೆಟ್ ಬೈ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡಬಹುದು. ಸೊ ಇದು ಡೇಟಾಗೆ ನಮಗೆ ಸೂಪರ್ ಬುಲಿಶ್ ಅಂತ ತೋರಿಸ್ತಾ ಇದೆ. ನಂತರದಲ್ಲಿ F&O ಸೆಗ್ಮೆಂಟ್ ಬರೋದಾದ್ರೆ ನೋಡಿ, ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ನಿಮಗೆ ಬೈ ಮಾಡಿರೋದನ್ನ ಅಬ್ಸರ್ವ್ ಮಾಡಬಹುದು. ಸ್ಟಾಕ್ ಫ್ಯೂಚರ್ಸ್ ಅಲ್ಲೂ ಕೂಡ ಬೈ ಮಾಡಿರೋದನ್ನ ಅಬ್ಸರ್ವ್ ಮಾಡಬಹುದು. ಸೊ FIIs F&O ಸೆಗ್ಮೆಂಟ್ ಅಲ್ಲಿ ಬೈ ಮಾಡ್ತಾ ಇದ್ದಾರೆ, ಕ್ಯಾಶ್ ಸೆಗ್ಮೆಂಟ್ ಅಲ್ಲಿ ಸೆಲ್ ಮಾಡ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ನಾವು ಒಂದು ಬುಲ್ಲಿಶ್ ರ್ಯಾಲಿನ, ಒಂದು ಟೆಂಪರರಿ ಬುಲ್ಲಿಶ್ ರ್ಯಾಲಿನ ಎಕ್ಸ್ಪೆಕ್ಟ್ ಮಾಡಬಹುದು ಈ ಡೇಟಾ ಪ್ರಕಾರ. ಅರ್ಥ ಆಯ್ತಾ? ನಂತರದಲ್ಲಿ ಗ್ಲೋಬಲ್ ಮಾರ್ಕೆಟ್ ನೋಡಿ, US30, US100 ಮತ್ತು US Tech 100 ನೋಡಿ, ಮೂರನ್ನು ಕೂಡ ನ್ಯೂಟ್ರಲ್ ಡೇಟಾ. ಸೊ 0.01%, 0.04%, 0.06%. ಸೊ ಇದು ನಮಗೆ ನ್ಯೂಟ್ರಲ್ ಡೇಟಾನ ತೋರಿಸ್ತಾ ಇದೆ. ಸೊ ಫ್ಯೂಚರ್ ಮಾರ್ಕೆಟ್ ನ್ಯೂಟ್ರಲ್ ಆಗಿದೆ. ನಂತರದಲ್ಲಿ
ಅಮೆರಿಕನ್ ಕ್ಯಾಶ್ ಮಾರ್ಕೆಟ್ ನೋಡಿ, ಅಮೆರಿಕನ್ ಕ್ಯಾಶ್ ಮಾರ್ಕೆಟ್ ಡೋ ಜೋನ್ಸ್ ನೆಗೆಟಿವ್ ಆಗಿದೆ, S&P 500 ನೆಗೆಟಿವ್ ಆಗಿದೆ, ನಾಸ್ತಾ ಕೂಡ ನೆಗೆಟಿವ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಬೇರಿಶ್ ಆಗಿದೆ ಅಮೆರಿಕನ್ ಮಾರ್ಕೆಟ್. ನಂತರದಲ್ಲಿ ಯುರೋಪಿಯನ್ ಮಾರ್ಕೆಟ್ ನ ಅಬ್ಸರ್ವ್ ಮಾಡಿ, ಯುರೋಪಿಯನ್ ಮಾರ್ಕೆಟ್ ಪಾಸಿಟಿವ್ ಆಗಿದೆ, FTSE 100 ಪಾಸಿಟಿವ್ ಆಗಿದೆ, CAC 40 ಕೂಡ ಪಾಸಿಟಿವ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಯುರೋಪಿಯನ್ ಮಾರ್ಕೆಟ್ ಪಾಸಿಟಿವ್ ಆಗಿದೆ, ಅಮೆರಿಕನ್ ಮಾರ್ಕೆಟ್ ನೆಗೆಟಿವ್ ಆಗಿದೆ. ಹಾಗಾದ್ರೆ ಏಷ್ಯನ್ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ ಬನ್ನಿ. ಫಸ್ಟ್ ನಿಕಾಯ್ ಜಪಾನೀಸ್ ಮಾರ್ಕೆಟ್ ನೋಡಿ, ನಿನ್ನೆ ಒಂದು ಗ್ಯಾಪ್ ಡೌನ್ ಆಗಿತ್ತು, ಹ್ಯೂಜ್ ಗ್ಯಾಪ್ ಡೌನ್ ಆಗಿ ಒಂದು ವಿ ಶೇಪ್ ರಿಕವರಿ ಆಗಿತ್ತು ಮಾರ್ಕೆಟ್ ಅಲ್ಲಿ. ನಂತರದಲ್ಲಿ ಆ ವಿ ಶೇಪ್ ರಿಕವರಿನ ಇವತ್ತು ಕಂಟಿನ್ಯೂ ಮಾಡ್ತಾ ಇದೆ. ಇವತ್ತು ಗ್ಯಾಪ್ ಅಪ್ ಆಗಿದೆ ಮಾರ್ಕೆಟ್, ನಿನ್ನೆ ಕಂಪೇರ್ ಮಾಡಿದ್ರೆ, ನಿನ್ನೆ ಕ್ಲೋಸಿಂಗ್ ಕಂಪೇರ್ ಮಾಡಿದ್ರೆ. ಸೊ ಇವತ್ತು ಅಲ್ಲಿ ಒಂದು ಕನ್ಸಾಲಿಡೇಟ್ ಪ್ಯಾಟರ್ನ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಪಾಸಿಟಿವ್ ಅಂತ ನೋಡ್ತಾ ಇದೀವಿ. ಹ್ಯಾಂಗ್ಸಂಗ್ ನ ನೋಡಿ, ಹ್ಯಾಂಗ್ಸಂಗ್ ನಿನ್ನೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ನಂತರದಲ್ಲಿ ಕಾಸ್ಪಿ ಇವಾಗ ಪಾಸಿಟಿವ್ ಅಲ್ಲಿ ಓಪನ್ ಆಗಿ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ನಮಗೆ ಅಮೆರಿಕನ್ ಮಾರ್ಕೆಟ್ ನೆಗೆಟಿವ್, ಯುರೋಪಿಯನ್ ಮಾರ್ಕೆಟ್ ಪಾಸಿಟಿವ್ ಮತ್ತು ಏಷ್ಯನ್ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ನಂತರದಲ್ಲಿ ಎಡಿಆರ್ಸ್ ನೋಡಿ, ಇನ್ಫೋಸಿಸ್ ಎಡಿಆರ್, ವಿಪ್ರೋ ಎಡಿಆರ್, ICICI, HDFC ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್. ಸೊ ಈ 5 ಮೇಜರ್ ಕಂಪನಿಗಳಲ್ಲಿ ನಾವು ನೋಡುವ 5 ಕಂಪನಿಗಳು. ಸೊ ಇಲ್ಲಿ ನಮಗೆ ಡೇಟಾ ನ್ಯೂಟ್ರಲ್ ಟು ನೆಗೆಟಿವ್ ಆಗಿದೆ. ಸೊ ನಾವು ಡೇಟಾ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಹಾಗಾದ್ರೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ನೋಡೋಣ. ನಿಫ್ಟಿ 50 ನಾವು ಫಸ್ಟ್ ಕಂಪೇರ್ ಮಾಡಿ. ಸೊ ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ನ ಕಂಪೇರ್ ಮಾಡಿ, ನಿಫ್ಟಿ 50 ಕಂಪೇರ್ ಮಾಡೋದಾದ್ರೆ ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ಇರಲಿದೆ 24,748. ಸೊ ಈ ಝೋನ್ ಇಂದ ನೀವು ನಿಫ್ಟಿ 50ಗೆ ಮದರ್ ಇಂಡಿಸಸ್ಗೆ ಕಂಪೇರ್ ಮಾಡಿದ್ರೆ ಒಂದು 125 ಪಾಯಿಂಟ್ಸ್ ಪಾಸಿಟಿವ್ ಆಗಿದೆಯಾ, ಅದು ಬುಲ್ಲಿಶ್. ಬ್ಯಾಂಕ್ ನಿಫ್ಟಿ 54,370ರಿಂದ 54,002 ಇದು ಕಂಪೇರ್ ಮಾಡಿ. ಸೊ ಒಂದು 365 ಪಾಯಿಂಟ್ಸ್, ಇದು ಬುಲ್ಲಿಶ್. ನಂತರದಲ್ಲಿ ಗಿಫ್ಟ್ ನಿಫ್ಟಿನ ಕಂಪೇರ್ ಮಾಡಿ. ಗಿಫ್ಟ್ ನಿಫ್ಟಿ ಯಾವ್ದ್ರ ಜೊತೆ ಕಂಪೇರ್ ಮಾಡ್ತೀರಾ, ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ಜೊತೆ ಕಂಪೇರ್ ಮಾಡಿ. ಸೊ 24,754 ಮತ್ತೆ 748. ಸೊ ಡೇಟಾ ನಮಗೆ ನ್ಯೂಟ್ರಲ್ ಆಗಿದೆ. ಸೊ ನಾವು ಒಂದು ಈ ಬುಲಿಶ್ ರ್ಯಾಲಿನ ಕಂಟಿನ್ಯೂ ಮಾಡೋ ಚಾನ್ಸಸ್ ಇದೆ, ಅಥವಾ ಒಂದು ಫ್ಲಾಟ್ ಓಪನ್ ಆಗಿ ಬುಲಿಶ್ ರ್ಯಾಲಿನ ಕಂಟಿನ್ಯೂ ಮಾಡೋ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡಬಹುದು. ಸೊ ಹಾಗಾದ್ರೆ ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮೊದಲು ಮಾರ್ಕ್ ಮಾಡ್ಕೊಂಡ್ಬಿಡೋಣ. ನೋಡಿ, ಇವತ್ತು ಫಸ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,635 ನಮ್ಮ ಮೊದಲನೇ ರೆಸಿಸ್ಟೆನ್ಸ್. ನಂತರದಲ್ಲಿ 24,700 ನಮ್ಮ ಎರಡನೇ ರೆಸಿಸ್ಟೆನ್ಸ್, ಮತ್ತು 24,919 ಮೂರನೇ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಈ ತರ ಗ್ಯಾಪ್ ಜಾಸ್ತಿ ಇದ್ದಾಗ ನೀವು ಮಲ್ಟಿಪಲ್ಸ್ ಆಫ್ 100 ಕೂಡ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿಂದನೂ ಕೂಡ ಒಂದು ರಿವರ್ಸಲ್ಸ್ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಒಂದು ಸ್ಟ್ರಾಂಗ್ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ನಂತರದಲ್ಲಿ ಸಪೋರ್ಟ್ ಸೈಡ್ ಬರೋದಾದ್ರೆ 24,432 ನಮ್ಮ ಮೊದಲನೇ ಸಪೋರ್ಟ್, 24,404 ನಮ್ಮ ಎರಡನೇ ಸಪೋರ್ಟ್, 24,348 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಈ ಸಪೋರ್ಟ್ ಝೋನ್ಗಳನ್ನು ಕೂಡ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇವತ್ತು ಏನಾಗ್ಬೋದಪ್ಪ ಮಾರ್ಕೆಟ್ ಅಲ್ಲಿ ಪ್ರೆಡಿಕ್ಷನ್ಸ್. ಸೊ ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ, 24,500 ಬಂದಾಗ್ಲೆಲ್ಲ ನೀವು ಬೈ ಮಾಡ್ತಾ ಇರಿ, ದಟ್ ಈಸ್ ವೆರಿ ಗುಡ್ ಆಪ್ಷನ್ಸ್. ಸೊ ಅಲ್ಲಿ 24,500 ನೀವು ಬೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಸ್ಟ್ರಾಂಗ್ ಬುಲಿಶ್ ರ್ಯಾಲಿನ ನೀವು ಖಂಡಿತ ಅಬ್ಸರ್ವ್ ಮಾಡ್ಬೋದು ಮಾರ್ಕೆಟ್ ಅಲ್ಲಿ ಬರ್ತದೆ ಈ ತಿಂಗಳು. ಸೊ ಇದೊಂದು. ನಂತರದಲ್ಲಿ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ನೀವು ನೋಡೋದಾದ್ರೆ 24,500 ಮೇಲ್ಗಡೆ ಕ್ಲೋಸ್ ಆಗಿ, ನಂತರದಲ್ಲಿ ಮಾರ್ಕೆಟ್ 24,600 ಮೇಲ್ಗಡೆನೂ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ನಮಗೆ ಸೂಪರ್ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ಸೊ ಈ ಬುಲ್ಲಿಶ್ ರ್ಯಾಲಿ ಇವತ್ತು ಕಂಟಿನ್ಯೂ ಆಗುವ ಚಾನ್ಸಸ್ ಇದೆ. ಇವತ್ತು ಎಕ್ಸ್ಪೈರಿ ಆಗಿರೋದ್ರಿಂದ ಮಾರ್ಕೆಟ್ ಅಲ್ಲಿ ಒಂದು ವೆಲೆಟಾಲಿಟಿನೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಸೊ ನನ್ನ ಪ್ರೆಡಿಕ್ಷನ್ ಏನು ಅಂತ ಹೇಳಿದ್ರೆ, ಇಟ್ಸ್ ಮೈ ಪರ್ಸನಲ್ ಪ್ರೆಡಿಕ್ಷನ್. ಸೊ 24,700 ಮತ್ತು 24,700 ಈ ಝೋನ್ ಅಲ್ಲಿ ಇದೆ ಅಲ್ವಾ, 24,680 ಈ ಸ್ಪೆಸಿಫಿಕ್ ಝೋನ್ ನ ಮಾರ್ಕ್ ಮಾಡ್ಕೊಳ್ಳಿ. 24,680 ಮತ್ತು 24,700 ಈ ಝೋನ್ ಅಲ್ಲಿ ಮಾರ್ಕೆಟ್ ಏನಾದ್ರೂ ಒಂದು ರಿವರ್ಸಲ್ ಕಂಡ್ರೆ, ಓಕೆನಾ, ನಂತರದಲ್ಲಿ ಒಂದು ರೇಂಜ್ ಬೌಂಡ್ ಮಾರ್ಕೆಟ್ ಆಗುವ ಚಾನ್ಸಸ್ ಇರುತ್ತೆ. ಅಥವಾ 24,700 ಮೇಲ್ಗಡೆ ಸ್ಟ್ರಾಂಗ್ ಕ್ಲೋಸ್ ಆದರೆ ಮಾರ್ಕೆಟ್ ಫಸ್ಟ್ 15 ಮಿನಿಟ್ಸ್ ಅಲ್ಲಿ, ಸೊ ಇಲ್ಲಿಂದ ಒಂದು ಸ್ಟ್ರಾಂಗ್ ಬುಲ್ಲಿಶ್ ರ್ಯಾಲಿನ ಮಾಡಿ 24,800 ಈ ಝೋನ್ ಕೂಡ ನಾವು ರೀಚ್ ಆಗುವ ಚಾನ್ಸಸ್ ಇರುತ್ತೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಸೊ ಡೇಟಾ ಬಂದ್ಬಿಟ್ಟು ಬುಲ್ಲಿಶ್ ಆಗಿದೆ, ಬೈ ಆನ್ ಡಿಪ್ ಮಾರ್ಕೆಟ್. ಸೊ ನಮಗೆ 24,680 ಮತ್ತು 24,700 ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ಹೇಳ್ಬೋದು. ಸೊ ಈ ಝೋನ್ ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಕ್ಲೋಸ್ ಆದ್ರೆ 24,750 ಮತ್ತು 24,800 ಈ ಝೋನಿಗೆ ಹೋಗೋ ಮಾರ್ಕೆಟ್ ಚಾನ್ಸಸ್ ಇದೆ. ಸೊ ಇದು ನಮ್ಮ ಪ್ರೀ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ಸೊ ಇದನ್ನ ನೋಡ್ಕೊಂಡು ನಾವು ನಮ್ಮ ಸೆಟಪ್ಸ್ ನ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಥ್ಯಾಂಕ್ ಯು.